ಡೆಫಿನೆಟ್ಲಿ ನಾವು ಮಾಡ್ತೀವಿ ಇದನ್ನು. ಪೆಲ್ಗಾಮ್ ಆಗಲಿ, ಪುಲ್ವಾಮಾ ಆಗಲಿ, ಇವೆಲ್ಲ ಯಾಕೆ ಆದವು, ಯಾರ ಕೈವಾಡದಿಂದ ಆದವು ಅನ್ನುವ ಇನ್ವೆಸ್ಟಿಗೇಷನ್ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಏನು ವಿಷಯ ನಿಜ ಏನು ಹೊರಗೆ ಬರುತ್ತೋ ಕಾಯ್ತಾ ಇದ್ದೀವಿ ನಾವು, ಅದು ಬರಬೇಕು. ಜೊತೆಗೆ ಯಾವುದೇ ರೀತಿಯ ಅಟ್ಯಾಕ್ ಆದ್ರೂ ಅಲ್ಲಿ ಭದ್ರತಾ ವ್ಯವಸ್ಥೆಯ ಕೊರತೆಯಿಂದನೇ ಆಗಿದೆ ಅಂತಲೇ ನಾವು ಇಷ್ಟು ದೊಡ್ಡ ಅಮೌಂಟನ್ನು, ಅತ್ಯಂತ ದೊಡ್ಡ ಬಜೆಟನ್ನು ನಾವು ಡಿಫೆನ್ಸ್ಗೆ ಕೊಡುವಾಗ ನಾಗರಿಕರ ಒಂದು ರಕ್ಷಣೆಗೆ ಅಲ್ಲಿ ನಮ್ಮ ಡಿಫೆನ್ಸ್ನವ್ರು ಕೆಲಸ ಮಾಡ್ತಾ ಇಲ್ಲ, ಅವ್ರನ್ನ ಅಲ್ಲಿಂದ ತೆರವುಗೊಳಿಸಿದ್ದಾರೆ ಅಥವಾ ಅವ್ರನ್ನ ಅಲ್ಲಿಗೆ ಡಿಪ್ಲಾಯ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾಕೆ, ಅದ್ರ ಹಿಂದೆ ಏನಿದೆ, ಹುನ್ನಾರ ಇದೆಯಾ ಅಥವಾ ಅದು ಆಕಸ್ಮಿಕವಾಗಿ ಆಗಿದ್ದ? ಇದಕ್ಕೆಲ್ಲ ಉತ್ತರ ಬೇಕಾಗಿದೆ ನಮಗೆ. ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಹೀಗೆ ಆಯಿತು, ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಆಗ್ತಾ ಇದೆ ಈ ಅಟ್ಯಾಕ್ಗಳು. ಇಷ್ಟು ದೊಡ್ಡ ಡಿಫೆನ್ಸ್ ಇರಬೇಕಾದ್ರೆ ನಮ್ಮ ಹತ್ರ ಈಗ ಮಾಡರ್ನ್ ಟೆಕ್ನಾಲಜಿ ಕೂಡ ಬಂದಿದೆ, ಎಷ್ಟು ಈಸಿಯಾಗಿ ನಾವು ಅಸಹಜ ಕ್ರಿಯೆಗಳನ್ನು ಗುರುತಿಸಬಹುದು. ಇಲ್ಲಿ ಯಾರ್ಯಾರನ್ನೋ ಬಂದು ಹೊಡೆಯೋಕ್ಕೆ ನೋಡ್ತಾರೆ, ಸಾಮಾನ್ಯ ನಾಗರಿಕರಿಗೆ ಹಿಡಿದು ಜೈಲಿಗೆ ಹಾಕ್ತಾರೆ. ಯಾರು ನಿಜವಾಗ್ಲೂ ಆತಂಕ ಉತ್ಪಾದನೆ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಹಿಡಿದು, ಅವರ ಹಿಂದಿರುವ ಮಾಸ್ಟರ್ ಮೈಂಡ್ಗಳನ್ನು ಹಿಡಿದು ಅವರನ್ನು ಜೈಲಿಗೆ ಹಾಕಿ ಅವ್ರಿಗೆ ಶಿಕ್ಷೆ ಕೊಡಬೇಕೇ ಹೊರತು ನಾಗರಿಕರಿಗೆ ತೊಂದರೆ ಕೊಡುವಂಥದ್ದು ಉಚಿತ ಅಲ್ಲ. ಅದು ಸರ್ಕಾರ ಕಣ್ಣು ತೆರೆದು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಜುಡಿಷಿಯರಿನೂ, ಕಾರ್ಯಾಂಗನೂ, ನ್ಯಾಯಾಂಗನೂ, ಶಾಸಕಾಂಗನೂ ಎಲ್ಲರನ್ನೂ ಕೂಡ ಎಚ್ಚರಿಸುವಂಥ ಕೆಲಸ ಮಾಡ್ತೀವಿ. ನಾವು ಮೀಡಿಯಾದವರಿಗೆ, ಎಸ್ಪೆಷಲಿ ನ್ಯೂಸ್ ಮೀಡಿಯಾದವರಿಗೆ, ಟಿ ವಿ ಮಾಧ್ಯಮದವರಿಗೆ ಯಾವುದೇ ರೀತಿಯ ಸೆನ್ಸರ್ ಬೋರ್ಡ್ ಇಲ್ಲ ಇಲ್ಲಿ ಭಾರತದಲ್ಲಿ. ನಾವು ಮೊದಲು ಈಗ ಅವರಿಗೆಲ್ಲ ಒಂದು ಸೆನ್ಸರ್ ಬೋರ್ಡ್ ತರುವಂತಹ ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ತೀವಿ. ಇನ್ನೊಂದು, ಅವರು ಪಾಕಿಸ್ತಾನದ ರೆಪ್ರೆಸೆಂಟೇಟಿವ್ನು ಕರ್ಕೊಂಡು ಬಂದು ಕೂರಿಸ್ತಾರೆ, ಇಂಡಿಯಾದ ರೆಪ್ರೆಸೆಂಟೇಟಿವ್ನು ಕರ್ಕೊಂಡು ಬಂದು ಕೂರಿಸ್ತಾರೆ. ಅವರ TRPಗೋಸ್ಕರ ಅಲ್ಲಿ ಜಗಳ ಹಚ್ತಾರೆ. ಕೆಟ್ಟದಾಗ ಅವರು ಭಾರತದ ಬಗ್ಗೆ ಮಾತಾಡಿದ್ರೂ ಇವ್ರ ಹತ್ರ ಏನೂ ವಿಷಯ ಇರೋದಿಲ್ಲ, ಆ್ಯಂಕರ್ಗಳ ತಲೆಯಲ್ಲಿ ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಕೇಳಿಸ್ಕೋತಾರೆ. ಅವರಿಗೊಂದು ತಕ್ಕ ಉತ್ತರ ಕೊಡುವಂತಹ ಒಂದು ಯೋಗ್ಯತೆಯೂ ಈ ಆ್ಯಂಕರ್ಗಳಲ್ಲಿ ಇಲ್ಲ. ಹಾಗಾಗಿ ಬಹಳ ಅಸಹ್ಯವಾಗಿ ಈ ಮೀಡಿಯಾದವರು ಟ್ರಯಲ್ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಮೀಡಿಯಾ ಟ್ರಯಲ್ ಏನಿದೆ ಭಾಳ ಡೇಂಜರಸ್ ಅದು ಮೀಡಿಯಾ ಟ್ರಯಲ್. ಇದನ್ನು ನಾವು ನಿಗ್ರಹಗೊಳಿಸಬೇಕಾಗಿದೆ, ಇದಕ್ಕೊಂದು ಕಾಯ್ದೆ ತರಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ APCR ಕೆಲಸ ಮಾಡುತ್ತೆ.